ಅಕ್ಕ ವೆಣ್ಣಿಲಾ ತರಕಾರಿ ಗಾಡಿಯಲ್ಲಿ ತರಕಾರಿನ ಇಟ್ಕೊಂಡು ಬೀದಿ ಬೀದಿ ಮಾರಾಟ ಮಾಡ್ತಿದ್ಲು. ಬೆಂಡೆಕಾಯಿ, ಈರುಳ್ಳಿ, ತೊಂಡೆಕಾಯಿ, ಟೊಮೆಟೊ, ಫ್ರೆಶ್ ಆಗಿರುವ ತರಕಾರಿ ಹೀಗೆ ವ್ಯಾಪಾರ ಮಾಡ್ತಿದ್ಲು. ವೆಣ್ಣಿಲಾ ಊರಿಗೆ ಬಂದ್ರೆ ಆ ಊರಿನಲ್ಲಿರುವ ಜನರೆಲ್ಲ ವೆಣ್ಣಿಲಾ ಬಳಿನೇ ಬರ್ತಾ ಇದ್ರು. ಬೇರೆ ಯಾರು ಬಂದ್ರು ಅವ್ರ ಜೊತೆ ತಗೊಳ್ತಾ ಇರ್ಲಿಲ್ಲ. ಅದಕ್ಕೆ ಕಾರಣ ವೆಣ್ಣಿಲಾನ ಒಳ್ಳೆ ಗುಣ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ಲು. ಅಮ್ಮ, ಬೆಳಿಗ್ಗೆನೆ ತೋಟದಿಂದ ಬೆಂಡೆಕಾಯಿ ಬಂದಿದೆ. ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಮ್ಮ, ಬದ್ನೆಕಾಯಿ ಫ್ರೆಶ್ ಆಗಿ ಬಂದಿದೆ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಎಣ್ಣೆಲಿ ಹಾಕಿ ತೆಗ್ದ್ರೆ ಅಣ್ಣ ನಿಮ್ನ ತುಂಬಾ ಮೆಚ್ಕೋತಾರೆ. ಹೀಗೆ ಎಲ್ಲರ ಜೊತೆ ತುಂಬಾ ಗೌರವದಿಂದ ಮಾತಾಡ್ಸ್ತಾ ಇದ್ಲು. ಹೀಗೆ ವೆಣ್ಣಿಲಾ ಅವರಲ್ಲಿ ಒಬ್ಬಳಾಗಿದ್ಲು. ಹೀಗೆ ಪ್ರತಿದಿನ ವೆಣ್ಣಿಲಾ ತರಕಾರಿ ಮಾರಿ ಮನೆಗೆ ಹೋಗ್ತಾ. ಹೀಗೆ ವೆಣ್ಣಿಲಾ ಪ್ರತಿದಿನ ತರಕಾರಿನ ಮಾರಿ ಹಣ ಸಂಪಾದನೆ ಮಾಡ್ತಿದ್ಲು. ಹೀಗೆ ತರಕಾರಿ ಮಾರಿ ಅದರಲ್ಲಿ ಬರುವ ಹಣದಲ್ಲಿ ತನ್ನ ತಂಗಿಗೆ ತಿಂಡಿ ತರುವುದು ಅವಳ ಅಭ್ಯಾಸ. ಆಸಿನಿ, ನಿನ್ಗೋಸ್ಕರ ಪನ್ನೀರ್ ಪಕೋಡ ತಂದಿದ್ದೀನಿ, ತಗೊಮ್ಮ ತಿನ್ನು. ಹೀಗೆ ಪ್ರೀತಿಯಿಂದ ಕೊಟ್ಲು. ಆಸಿನಿ ತುಂಬಾ ಸಂತೋಷದಿಂದ ತಿಂದ್ಲು. ಆಸಿನಿ ಕಾಲೇಜಲ್ಲಿ ನಡೆದ ವಿಷಯವನ್ನು ತನ್ನ ಅಕ್ಕನ ಜೊತೆ ಹೇಳ್ತಾ ಇದ್ಲು. ಅದನ್ನೆಲ್ಲ ಕೇಳಿಕೊಂಡು ಆನಂತರ ರಾತ್ರಿಗೆ ಅಡಿಗೆ ಮಾಡಿದ್ಲು ವೆಣ್ಣಿಲಾ. ವೆಣ್ಣಿಲಾ ಸಮಯ ಸಿಕ್ಕಿದಾಗ ಆಸಿನಿಗೆ ಏನಾದ್ರೂ ಒಂದು ವಿಷಯನ ಹೇಳ್ತಾ ಇದ್ಲು. ಆಸಿನಿ, ನಾವು ಹೆಣ್ಮಕ್ಳು ತುಂಬಾ ಬುದ್ಧಿಯಿಂದ ಇರ್ಬೇಕು. ಗಂಡು ಮಕ್ಳು ಏನೇ ಮಾತಾಡಿದ್ರು ನಾವು ಎಲ್ಲರ ಬಳಿ ಗೌರವದಿಂದ ಇರ್ಬೇಕು. ಹೀಗೆ ಒಳ್ಳೆ ಮಾತನ್ನು ಹೇಳಿಕೊಡ್ತಿದ್ಲು. ವೆಣ್ಣಿಲಾ ಹೇಳುವ ಮಾತನ್ನು ಆಸಿನಿ ವೇದವಾಕ್ಯವಾಗಿ ಕೇಳ್ತಾ ಇದ್ಲು. ಹೀಗೆ ಅಕ್ಕ ತಂಗಿ ಇಬ್ರು ಅನ್ಯೋನ್ಯವಾಗಿ ಇದ್ರು. ಹೀಗೆ ವೆಣ್ಣಿಲಾ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ಆಸಿನಿನ ಎಬ್ಬಿಸಿ ಕಾಲೇಜಿಗೆ ಕಳಿಸ್ತಾ ಇದ್ಲು. ತಂಗಿನ ಕಾಲೇಜಿಗೆ ಕಳಿಸಿ ಆನಂತರ ತರಕಾರಿನ ತಗೊಂಡು ವ್ಯಾಪಾರಕ್ಕೆ ಹೋಗ್ತಿದ್ಲು. ವೆಣ್ಣಿಲಾ ಪ್ರತಿದಿನ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ತರಕಾರಿನ ಪುರೋಹಿತರಿಗೆ ಕೊಡ್ತಾ ಇದ್ಲು. ಪೂಜಾರಿ ಅವರೇ, ತಗೊಳ್ಳಿ ತರಕಾರಿ. ತರಕಾರಿನ ಕೊಡ್ತಾ ಇದ್ಲು. ಪೂಜಾರಿ ನಗುತ್ತಾ, ಪ್ರತಿದಿನ ಕ್ರಮ ತಪ್ಪದೆ ದೇವಸ್ಥಾನಕ್ಕೆ ಬಂದು ತರಕಾರಿ ಕೊಡ್ತೀಯ. ಈ ತರಕಾರಿನ ಮಾರಿದ್ರೆ ನಿನ್ಗೆ ಸ್ವಲ್ಪ ಹಣ ಸಿಗುತ್ತೆ. ಹೀಗೆ ಒಳ್ಳೆ ಮಾತಿನಲ್ಲಿ ಹೇಳಿದ. ಈ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಹೊರತು ನಿಮ್ಮನ್ನು ಯಾರು ನೋಡೋದಿಲ್ಲ. ಆ ದೇವರಿಗೆ ಪೂಜೆ ಮಾಡುವವರು ನೀವು. ತಗೊಳ್ಳಿ ಪೂಜಾರಿಯವರೇ, ನಿಮಗೆ ಕೊಡೋದ್ರಿಂದ ನನಗೆ ಪುಣ್ಯನೇ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಪೂಜಾರಿ ವೆಣ್ಣಿಲಾನ ಆಶೀರ್ವಾದ ಮಾಡಿದ್ರು. ಹೀಗಿರುವಾಗ ಒಂದು ದುಃಖದ ಸಂಗತಿ ಎದುರಾಯಿತು. ಆನ್ಲೈನ್ ನಲ್ಲಿ ತರಕಾರಿ ಮಾಡುವ ಸಂಪ್ರದಾಯ ಆರಂಭವಾಯಿತು. ಜನರು ಮನೆಯಲ್ಲಿಯೇ ಕೂತು ಆನ್ಲೈನ್ ಅಲ್ಲಿ ತರಕಾರಿನ ಆರ್ಡರ್ ಮಾಡ್ತಿದ್ರು. ಈ ವಿಷಯ ತಿಳಿಯದ ವೆಣ್ಣಿಲಾ ತರಕಾರಿನ ಮಾರಲು ಹೋಗಿದ್ಲು. ಹೀರೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ, ಈರುಳ್ಳಿ ಹೀಗೆ ಜೋರು ಜೋರಾಗಿ ವ್ಯಾಪಾರ ಮಾಡ್ತಿದ್ಲು. ಆದ್ರೆ ಯಾರು ಕೂಡ ಹೊರಗಡೆ ಬಂದಿಲ್ಲ. ವೆಣ್ಣಿಲನಿಗೆ ಏನೂ ಅರ್ಥವಾಗಲಿಲ್ಲ. ಯಾವತ್ತೋ ಒಂದಿನ ಹೀಗಿರುತ್ತೆ ಅಂತ ಸುಮ್ಮನೆ ಇದ್ಲು. ಆದ್ರೆ ಅದೇ ವಾಡಿಕೆಯಾಯಿತು. ಒಬ್ರು ಕೂಡ ಹೊರಗೆ ಬಂದು ತರಕಾರಿ ಗಾಡಿನ ನೋಡ್ಲೇ ಇಲ್ಲ. ಹೀಗೆ ತುಂಬಾ ದುಃಖದಿಂದ ವೆಣ್ಣಿಲಾ ಬಂದು ವಿನಾಯಕನ ದೇವಸ್ಥಾನದಲ್ಲಿ ಕೂತ್ಲು. ಪುರೋಹಿತರು ವೆಣ್ಣಿಲನ ಮುಖ ನೋಡಿ ಮುಖದಲ್ಲಿ ಏನೋ ದುಃಖವನ್ನು ಕಂಡ್ರು. ವೆಣ್ಣಿಲಾ ಮೌನದಿಂದ ಸ್ವಲ್ಪ ತರಕಾರಿನ ತೆಗೆದು ಪುರೋಹಿತರಿಗೆ ಕೊಟ್ಲು. ಏನಮ್ಮ, ತರಕಾರಿ ತುಂಬಾ ಫ್ರೆಶ್ ಆಗಿದೆ, ನಿನ್ನ ಮುಖ ಮಾತ್ರ ಯಾಕೆ ಬಾಡಿ ಹೋಗಿದೆ? ಏನೂ ಇಲ್ಲ ಪೂಜಾರಿಯವರೇ. ಹೀಗೆ ತುಂಬಾ ಬೇಜಾರಿಂದ ಹೇಳಿ ಆ ದೇವಸ್ಥಾನದ ಆವರಣದಲ್ಲೇ ಕೂತ್ಲು. ಪೂಜಾರಿ ವೆಣ್ಣಿಲಾನ ಗಮನಿಸಿ ಅವಳ ಪಕ್ಕದಲ್ಲೇ ಬಂದು ಕೂತ್ರು. ಏನಮ್ಮ, ನೀನೇನು ಹೀಗೆ ಇದ್ದೀಯಾ? ಏನಾಯ್ತು? ಹೀಗೆ ತುಂಬಾ ಪ್ರೀತಿಯಿಂದ ಕೇಳಿದ್ರು. ಅವರ ಮಾತನ್ನು ಕೇಳಿ ವೆಣ್ಣಿಲಾ ತಂದೆಯ ಹಾಗೆ ಆಲೋಚನೆ ಮಾಡಿ ಎಲ್ಲವನ್ನೂ ಹೇಳಿಕೊಂಡ್ಲು. ಚಿಂತೆ ಮಾಡಬೇಡ ವೆಣ್ಣಿಲಾ, ಆ ದೇವರು ನಿನ್ನಂತಹ ಒಳ್ಳೆ ಗುಣಗಳನ್ನು ಹೊಂದಿರುವ ಹುಡುಗಿಗೆ ಯಾವ ರೀತಿಯಲ್ಲೂ ಕಷ್ಟವನ್ನು ತರುವುದಿಲ್ಲ. ದುಃಖ ಪಡಬೇಡ. ಆದ್ರೆ ಇದರಿಂದ ನನಗೆ ನಷ್ಟ ಆಗಿದೆ ಪೂಜಾರಿಯವರೇ. ಅಮ್ಮ ವೆಣ್ಣಿಲಾ, ದೇವರು ಒಂದು ಬಾಗಿಲನ್ನು ಮುಚ್ಚಿದ್ರೆ ಇನ್ನೊಂದು ಬಾಗಿಲನ್ನು ತೆಗಿತಾನೆ. ನಿನ್ನ ಕಣ್ಣಲ್ಲಿ ಕಣ್ಣೀರು ಕಂಡರೆ ನನಗೆ ದುಃಖವಾಗುತ್ತೆ. ಆ ವಿನಾಯಕ ನಿನಗೆ ಸಹಾಯ ಮಾಡುತ್ತಾನೆ. ವೆಣ್ಣಿಲಾ ಏನು ಮಾತನಾಡದೆ ಮೌನವಾಗಿ ಹೋದ್ಲು. ಆ ದಿನ ಸಂಜೆ ಖಾಲಿ ಕೈಯಲ್ಲಿ ಮನೆಗೆ ಬಂದ್ಲು. ಆಸಿನಿ ತುಂಬಾ ಆಸೆಯಿಂದ ಹತ್ತಿರ ಬಂದ್ಲು. ಆದರೆ ಅಕ್ಕನ ಕೈಯಲ್ಲಿ ಏನೂ ಇರಲಿಲ್ಲ. ಅವಳ ಮುಖದಲ್ಲಿ ನಗುವೂ ಇರಲಿಲ್ಲ. ಏನಾಯ್ತಕ್ಕ? ಏನೂ ಇಲ್ಲ. ನನ್ನ ಸ್ವೀಟ್ಸ್ ಎಲ್ಲಿ? ಇವತ್ತು ಏನು ತಂದಿಲ್ಲ. ಹೀಗೆ ಏನು ಮಾತನಾಡದೆ ಮನೆಯೊಳಗೆ ಹೋದ್ಲು. ಆಸಿನಿಗೆ ಏನು ಅರ್ಥವಾಗದೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೇ ಇದ್ಲು. ಅದರಿಂದ ವೆಣ್ಣಿಲಾ ಕೋಪದಿಂದ ಜೋರಾಗಿ ಕಿರ್ಚಿದ್ಲು. ಅಯ್ಯೋ ಆಸಿನಿ, ಏನಾಯ್ತು? ಸುಮ್ನಿರು. ಸುಮ್ನೆ ಏನಾಯ್ತು ಏನಾಯ್ತು ಅಂತ ತಲೆ ತಿಂತಾ ಇದ್ದೀಯಾ? ನಾನೇನು ಸತ್ತೋಗಿಲ್ಲ ತಾನೆ, ಬದುಕಿದೀನಿ ತಾನೆ. ಸ್ವಲ್ಪ ಆ ಕಡೆ ಹೋಗು. ಛೇ,
ಹೀಗೆ ಜೋರಾಗಿ ಬೊಬ್ಬೆ ಹಾಕಿ ಅಲ್ಲಿಂದ ಹೊರಗಡೆ ಹೋದ್ಲು. ಹಾಸಿನಿಗೆ ಏನೂ ಅರ್ಥವಾಗಲಿಲ್ಲ. ಅಕ್ಕ ಯಾಕೆ ಹೀಗೆ ಮಾಡಿದ್ಲು ಅಂತ ಅರ್ಥವಾಗದೆ ಹಾಸಿನಿ ಹಾಗೇನೆ ನಿಂತಿದ್ಲು. ವೆಣ್ಣಿಲಾ ಹೊರಗಡೆ ತಿರ್ಗಾಡಿ ಕಾಲು ನೋವಾಗಿ ಆನಂತರ ಮನೆಗೆ ಬಂದ್ಲು. ಆಗ ತನ್ನ ತಂಗಿ ಹಾಸಿನಿ ನೆನಪಿಗೆ ಬಂದ್ಲು. ತಂಗಿಯ ಮೇಲೆ ಕೋಪಗೊಂಡ ಕಾರಣ ಬೇಜಾರಾಗಿ ವೇಗವಾಗಿ ಮನೆಗೆ ಬಂದ್ಲು. ಮನೆಯಲ್ಲಿ ನೋಡಿದ್ರೆ ತಂಗಿ ಇರ್ಲಿಲ್ಲ. ಹಾಸಿನಿ, ಹಾಸಿನಿ ಹೀಗೆ ಮನೆಯೆಲ್ಲ ಹುಡ್ಕಾಡಿದ್ಲು. ಆದ್ರೆ ಹಾಸಿನಿ ಎಲ್ಲೂ ಇರಲಿಲ್ಲ. ವೆಣ್ಣಿಲನಿಗೆ ಭಯ ಆಯಿತು. ಹಾಸಿನಿ, ಎಲ್ಲಿದ್ದೀಯಮ್ಮ? ಹೀಗೆ ಹುಡುಕಾಡುತ್ತಾ ಹೊರಗಡೆ ಬಂದ್ಲು. ಹೀಗೆ ಹುಡುಕಾಡಿ ವಿನಾಯಕನ ದೇವಸ್ಥಾನಕ್ಕೆ ಬಂದ್ಲು. ಒಳಗೆ ಬಂದು ನೋಡಿದ್ರೆ ಹಾಸಿನಿ ಪೂಜಾರಿ ಮಾತಾಡ್ತಾ ಇದ್ರು. ಹಾಸಿನಿನ ನೋಡಿದಾಗ ವೆಣ್ಣಿಲನಿಗೆ ತುಂಬಾ ಸಂತೋಷವಾಯಿತು. ವೆಣ್ಣಿಲ ಬಂದು ಹಾಸಿನಿನ ನೋಡಿದ್ಲು. ಒಂದೇ ಸಲಕ್ಕೆ ಹಾಸಿನಿನ ತಬ್ಬಿಕೊಂಡು ಅಳಲು ಆರಂಭಿಸಿದ್ಲು. ಹಾಸಿನಿ, ಯಾಕಮ್ಮ ಹೇಳದೆ ಬಂದೆ? ಹೊರಗಡೆ ಹೋಗುವಾಗ ಹೇಳಿ ಹೋಗ್ಬೇಕು ಅಂತ ಹೇಳಿದೀನಿ ತಾನೇ? ನಾನು ಕೂಡ ನಿನ್ ಜೊತೆ ಏನೋ ಕೇಳಕ್ಕೆ ಬಂದೆ, ಆದ್ರೆ ನೀನು ಏನು ಹೇಳದೆ ಹೊರಗಡೆ ಹೋಗ್ಬಿಟ್ಟೆ. ನನಗೂ ಕೂಡ ತುಂಬಾ ಭಯ ಆಯ್ತಕ್ಕ, ಅದಕ್ಕೆ ಬಂದೆ. ನಿನಗೆ ಏನೇ ಆದ್ರೂ ವಿನಾಯಕನಿಗೆ ತಾನೇ ಗೊತ್ತಾಗೋದು, ಅದಕ್ಕೆ ಇಲ್ಲಿಗೆ ಬಂದೆ. ಪೂಜಾರಿ ಎಲ್ಲ ಹೇಳಿದ್ರು. ಹೀಗೆ ಎಲ್ಲ ವಿಚಾರವನ್ನು ಹೇಳಿದ್ಲು. ವೆಣ್ಣಿಲ ಮಾತ್ರ ತನ್ನ ತಂಗಿಯನ್ನು ಬೈಬಾರ್ದು ಅಂತ ಸುಮ್ನೆ ಇದ್ಲು. ಅಕ್ಕ, ತರಕಾರಿ ವ್ಯಾಪಾರ ನಿಂತೋದ್ರೆ ನಾವ್ ಯಾಕಕ್ಕ ಚಿಂತೆ ಮಾಡ್ಬೇಕು? ಇವಾಗ ವಿನಾಯಕ ಚತುರ್ಥಿ, ಎಲ್ಲರಿಗೂ ಒಳಿತನ್ನೇ ಮಾಡುವ ವಿನಾಯಕನ ಹಬ್ಬ ಬರ್ತಾ ಇದೆ. ಅವನು ಒಳಿತನ್ನೇ ಮಾಡುತ್ತಾನೆ. ನಾವು ವಿನಾಯಕನ ಗೊಂಬೆಯನ್ನು ಮಣ್ಣಿನಿಂದ ಮಾರಿ ಮಾರಾಟ ಮಾಡೋಣ. ಹೀಗೆ ಪಟಪಟ ಅಂತ ಹೇಳಿದ್ಲು. ವೆಣ್ಣಿಲ ಹಾಗೇನೆ ನಿಂತ್ಕೊಂಡ್ಲು. ಏನಕ್ಕ ಹಾಗೆ ನಿಂತು ನೋಡ್ತಾ ಇದ್ದೀಯಾ? ವಿನಾಯಕ ಗೊಂಬೆನ ಹೇಗೆ ಮಾಡೋದು ಅಂತನಾ? ನಾನು ಪೂಜಾರಿ ಇದ್ದೀವಲ್ವಾ, ನಾವು ನಿನ್ಗೆ ಮಾಡ್ಕೊಡ್ತೀವಿ, ನೀನ್ ವ್ಯಾಪಾರ ಮಾಡು. ಹೀಗೆ ವ್ಯಾಪಾರಿ ಹಾಗೆ ಮಾತಾಡಿದ್ಲು. ಹಾಸಿನಿಯ ಧೈರ್ಯವಾದ ಮಾತು ನೋಡಿ ವೆಣ್ಣಿಲನಿಗೆ ಸಂತೋಷವಾಯಿತು. ನೀನೇನು ಚಿಂತೆ ಮಾಡ್ಬೇಡ ಕಣಮ್ಮ, ನಿನ್ನ ಋಣ ತೀರಿಸುವ ಸಮಯ ಬಂದಿದೆ. ಹಾಗೇನೆ ದೈವ ಕಾರ್ಯ ಮಾಡ್ಲಿಕ್ಕೆ ಅದೃಷ್ಟ ಸಿಕ್ಕಿದೆ ಅನ್ಕೋ. ಹೀಗೆ ಹೇಳಿದ್ರು ಪೂಜಾರಿಯವರು. ಹಾಸಿನಿ ಮತ್ತು ಪೂಜಾರಿಯವರು ವೆಣ್ಣಿಲಾನ ಒಪ್ಪಿಸಿದ್ರು. ಮರುದಿನದಿಂದ ಪೂಜಾರಿ ಹಾಸಿನಿ ಇಬ್ರು ಸೇರಿ ವಿನಾಯಕನ ಗೊಂಬೆ ತಯಾರಿಸಲು ಆರಂಭಿಸಿದ್ರು. ಆ ಗೊಂಬೆಗಳನ್ನು ನೋಡಿ ವೆಣ್ಣಿಲನಿಗೆ ತುಂಬಾ ಆಶ್ಚರ್ಯವಾಯಿತು. ತುಂಬಾ ಸುಂದರವಾಗಿ, ತುಂಬಾ ಮುದ್ದಾಗಿ ಇತ್ತು. ಆ ಮಣ್ಣಿನ ಗೊಂಬೆಯನ್ನು ತಳ್ಳುಗಾಡಿಯಲ್ಲಿ ಇಟ್ಕೊಂಡು ದೇವರಿಗೆ ನಮಸ್ಕರಿಸುತ್ತಾ ವ್ಯಾಪಾರವನ್ನು ಆರಂಭಿಸಿದ್ಲು ವೆಣ್ಣಿಲ. ಸುಂದರವಾದ ಮಣ್ಣಿನಿಂದ ಮಾಡಿದ ಗಣಪತಿ ಗೊಂಬೆಗಳು, ಸುಂದರವಾದ ಗೊಂಬೆಗಳು, ಹೀಗೆ ವ್ಯಾಪಾರ ಮಾಡಲು ಆರಂಭಿಸಿದ್ಲು. ವೆಣ್ಣಿಲನ ಧ್ವನಿ ಎಲ್ಲರಿಗೂ ಗೊತ್ತಿತ್ತು. ಆದರೆ ವಿನಾಯಕನನ್ನು ಮಾರುವುದನ್ನು ನೋಡಿ ಎಲ್ಲರೂ ಬಂದು ನೋಡಿದ್ರು. ಆ ಗಾಡಿಯಲ್ಲಿ ವಿನಾಯಕನ ಗೊಂಬೆಯನ್ನು ನೋಡಿ ಎಲ್ಲರೂ ಸಂತೋಷದಿಂದ ಮನೆಯಲ್ಲಿ ಇಡಲು ತಗೊಂಡ್ರು. ಹೀಗೆ ಆ ವಿನಾಯಕನಿಗೆ ಬಣ್ಣವನ್ನು ಹಚ್ಚಿ ಇನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ರು. ಇಲ್ಲಿ ನೋಡಿ, ಗೊಂಬೆಗಳಿಗೆ ಹುಲ್ಲಿನಿಂದ ಅಲಂಕಾರ ಮಾಡೋಣ, ತರಕಾರಿಯಿಂದ ವಿನಾಯಕನನ್ನು ಮಾಡೋಣ. ಹೀಗೆ ವೆಣ್ಣಿಲ ತನ್ನ ತಂಗಿ ಮತ್ತು ಪೂಜಾರಿಗೆ ಹೇಳಿದ್ಲು. ಅವರು ಕೂಡ ವೆಣ್ಣಿಲ ಹೇಳುವ ಮಾತನ್ನು ಕೇಳಿದ್ರು. ವೆಣ್ಣಿಲ ಕೂಡ ತುಂಬಾ ನಂಬಿಕೆಯಿಂದ ಅದನ್ನು ಮಾರಿದ್ಲು. ಆ ಬೀದಿಯಲ್ಲಿ ಮಾತ್ರವಲ್ಲದೆ ಬೇರೆ ಬೀದಿಯಲ್ಲೂ ಕೂಡ ಮಾರಲು ಆರಂಭಿಸಿದ್ಲು. ತುಂಬಾ ಜನರು ಆ ಮಣ್ಣಿನ ಗಣಪತಿಯನ್ನು ತಗೊಂಡ್ರು. ಹಬ್ಬದ ಸಮಯಕ್ಕೆ ಯೋಚನೆ ಮಾಡಿದ್ದಕ್ಕಿಂತ ಅಧಿಕ ಗೊಂಬೆಗಳನ್ನು ಮಾರಿದ್ರು. ತುಂಬಾ ಲಾಭ ಬಂದ ಕಾರಣ ಪೂಜಾರಿಗೆ ಕೂಡ ಅದರಲ್ಲಿ ಅರ್ಧದಷ್ಟು ಕೊಟ್ಲು. ಆ ಏರಿಯಾದಲ್ಲಿರುವ ಎಲ್ಲಾ ಬೀದಿಗಳಲ್ಲಿ ಇವರ ಗಣಪತಿ ಗೊಂಬೆ ಇತ್ತು. ಒಂದು ದಾರಿ ಮುಚ್ಚಿದ್ರು ಇನ್ನೊಂದು ದಾರಿ ತೆಗೆಯುತ್ತೆ ಅಂತ ಆವಾಗ ವೆಣ್ಣಿಲನಿಗೆ ಅರ್ಥವಾಯಿತು. ತನ್ನ ತಂಗಿ ಜೊತೆ ಸೇರಿ ವೆಣ್ಣಿಲ ಕೂಡ ವಿನಾಯಕನ ಗೊಂಬೆಯನ್ನು ಇಟ್ಟು ವಿನಾಯಕ ಚತುರ್ಥಿಯನ್ನು ಸಂತೋಷದಿಂದ ಮಾಡಿದ್ಲು.